ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು 7 o'clock ಗೆದ್ದಿದ್ದೀನಿ, ಯಾಕೆಂದರೆ ನನ್ನ ಡ್ಯೂಟಿಗೆ ಇವತ್ತು ರಜೆ ಇದೆ. ಸ್ವಲ್ಪ ಬ್ಲಡ್ ಟೆಸ್ಟ್ಗೆ ಹೋಗಬೇಕು, ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಬಾಡಿಲಿ ತುಂಬ ಚೇಂಜಸ್ ಆಗ್ತಾಯಿದೆ ಇವಾಗ ಸ್ವಲ್ಪ ದಿವಸದಿಂದ. ಅದಕ್ಕೆ ಫಸ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಥೈರಾಯ್ಡ್ ಇದೆಯಾ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಸ್ಬೆಂಡ್ ಮಲಗಿದ್ದಾರೆ, ಇವಾಗ ಎಬ್ಬಿಸ್ಕೊಂಡು ಬ್ಲಡ್ ಟೆಸ್ಟ್ಗೆ ಹೋಗಿ ಬರಬೇಕು. ಇವಾಗ ನಾನು ರೆಡಿಯಾಗಿದ್ದೀನಿ. ಹಸ್ಬೆಂಡ್ ಮೊದಲಾಗೆ ಹೋಗಿದ್ರು, ಯಾಕಂದರೆ ಡಾಕ್ಟ್ರ್ ಇದ್ದಾರಾ ಇಲ್ವೋ ಅಂತ. ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಡಾಕ್ಟ್ರ್ ಇರೋದು ಡೌಟ್ ಇತ್ತು. ಅದಕ್ಕೆ ಹೋಗಿ ನೋಡ್ಕೊಬರ್ತೀನಿ, ನೋಡ್ಕೊಂಡು ಕಾಲ್ ಮಾಡ್ತೀನಿ ನೀನು ಬಾ ಅಂತ ಹೋಗಿದ್ರು. ಇವಾಗ ಡಾಕ್ಟ್ರು ಬಂದಿದ್ದಾರಂತೆ, ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಫ್ರೆಂಡು ನೈಟು ಗಾಡಿ ಬೇಕು ಅಂತ ಇಸ್ಕೊಂಡೋಗಿದ್ಲು. ಅವ್ರದ್ದು ಗಾಡಿ ಇದೆ, ಆದರೆ ಅವ್ರ ಹಸ್ಬೆಂಡ್ ಎತ್ಕೊಂಡೋಗಿದ್ರಂತೆ. ಅದಕ್ಕೆ ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಫ್ರೆಂಡ್ಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ನಾನು ತೋರಿಸ್ ಮಾಡಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ತೋರಿಸ್ಬೇಕು ಅಲ್ವಾ. ಇವಾಗ ಹಾಸ್ಪಿಟಲ್ ಹತ್ರ ಬಂದು ಇವಾಗ ಟೆಸ್ಟ್ ಮಾಡಿಸೋಕ್ಕೆ ಬರೆಸ್ಬೇಕು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗ್ತಾ ಇದೆ. ನಮ್ಮ ಅತ್ತಿಗೆ ಮನೆ ಅಲ್ಲೇ ಇರೋದ್ರಿಂದ ಅವರು ಬಂದಿದ್ರು ಹಾಸ್ಪಿಟಲ್ಗೆ. ಇವಾಗ ಡಾಕ್ಟ್ರ್ ಹತ್ರ ರಿಸಿಪ್ಟ್ ಎಲ್ಲ ಬರೆಸ್ಕೊಂಡು ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಬಂದು. ವಾಕ್ ಮಾಡಿಸೋಣ 27 ವರ್ಷ. ಡಾಕ್ಟ್ರು ಹೇಳ್ತಾಯಿದ್ರು ಈ ವಯಸ್ಸಿಗೆ ತುಂಬ ಓವರ್ ವೆಯ್ಟ್ ಇದ್ದೀರಾ ಅಂತ. ಅದನ್ನೇ ನಮ್ಮ ಅದಕ್ಕೆ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ಗೆ, ವಾಕ್ ಮಾಡಿಸು, ಸ್ವಲ್ಪ ಸಣ್ಣ ಮಾಡಿಸು ಅಂತ. ಹೋಗೋದೇನೋ ಧೈರ್ಯವಾಗಿ ಹೋಗ್ಬಿಟ್ಟೆ, ಆದರೆ ಆ ಸಿರಂಜ್ ನೋಡಿದ ತಕ್ಷಣ ತುಂಬ ಭಯ ಆಗೋಯ್ತು. ಅದಕ್ಕೆ ನಮ್ಮ ಅದಕ್ಕೆ ಹೇಳ್ತಾಯಿದ್ರು ಏನು ಇಷ್ಟೊಂದು ಭಯ ಪಡ್ತಾಳೆ ಅಂತ. ನನಗೆ ಹಾಸ್ಪಿಟಲು ಇಂಜೆಕ್ಷನ್ ಅಂದರೆ ತುಂಬ ಭಯ. ಇವಾಗ ಬ್ಲಡ್ ಎಲ್ಲ ಕೊಟ್ಟಿದ್ದೀವಿ, ರಿಪೋರ್ಟು 4 ಗಂಟೆಗೆ ಕೊಡ್ತಾರಂತೆ. ನಮ್ಮ ಅದಕ್ಕೆ ಇರ್ತಾರೆ ಇಲ್ಲೇ, ಮನೆ ಇಲ್ಲೇ ಹತ್ರ, ಅವ್ರು ಇಸ್ಕೊಬರ್ತಾರೆ. ನಾವು ಮನೆಗೆ ಹೊರಡ್ತೀವಿ. ಇವಾಗ ಮನೆಗೆ ಹೊರಡ್ತೀವಿ ಅಂದರೆ ನಮ್ಮ ಅದಕ್ಕೆ ಇಲ್ಲ ಟಿಫನ್ ಮಾಡಿದ್ದೀನಿ, ಮನೇಲಿ ತಿನ್ಕೊಂಡು ಹೋಗಿರೋಂತೆ, ಬನ್ನಿ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದ್ರು. ಅದರಿಂದ ನನ್ನ ಹಸ್ಬೆಂಡು ಬರಲ್ಲ, ನಾನು ಹೋಗಿರ್ತೀನಿ ನೀನು ಬಾ ಅಂದರು. ಆದರೂ ಕರ್ಕೊಂಬಂದಿದ್ದೀನಿ. ಇವರು ಬರಲ್ಲ ಅಂತ ಇದ್ರು, ಆದರೂ ಕರ್ಕೊಂಬಂದು ಕುಣಿಸ್ಕೊಂಡಿದ್ದೀನಿ. ಅಷ್ಟೊಂದು ಬೇಡ ಕಣಕ್ಕ, ನೀರ್ನೇ ಹಾಕಿಲ್ಲ. ನೀವು ಕಾಫಿ ಪುಡಿನೇ ಹಾಕಿಲ್ಲ, ನಂಗೆ ಇನ್ನೊಂದು ಸ್ವಲ್ಪ ಬೇಕು ಕಾಫಿ ಪುಡಿ. ಕಳಿಸಿ. ಕಾಫಿ ಮಾಡಿಕೊಟ್ರು. ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಲಿ ಇದೆಯಲ್ಲ, ಫಸ್ಟು ಕಾಫಿ ಕುಡಿ ಅಂತ. ಯಾಕಂದರೆ ಥೈರಾಯ್ಡ್ ಟೆಸ್ಟಿಗೆ ಬಂದಿದ್ನಲ್ಲ, ಅದರಿಂದ ಏನೂ ಕುಡ್ದಿತ್ತಿಲ್ಲ. ಇವಾಗ ನಾನು ಕಾಫಿ ಕುಡಿತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅದಕ್ಕೆ ನಮ್ಮ ಮನೆಯವ್ರಿಗೆ ಟಿಫನ್ ಹಾಕ್ಕೊಟ್ರು. ಅವ್ರು ಟಿಫನ್ ಮಾಡ್ತಾಯಿದ್ರು. ಅವ್ರದ್ದು ಟಿಫನ್ ಎಲ್ಲ ಆಯಿತು. ಇವಾಗ ನಾವು ಟಿಫನ್ ಮಾಡ್ತಾಯಿದ್ದೀವಿ, ನಾನು ಮತ್ತು ನನ್ನ ಮಗಳು, ನಮ್ಮ ಅತ್ತಿಗೆ ಮಗಳು, ಇಷ್ಟು ಜನ ಟಿಫನ್ ಮಾಡ್ತಾಯಿದ್ದೀವಿ. ನಮ್ಮ ಅತ್ತಿಗೆನೂ ಕರೆದು ಬನ್ನಿ ನೀವು ನಮ್ಮ ಜೊತೆನೇ ಟಿಫನ್ ಮಾಡಿ ಅಂತ. ಇಲ್ಲ ಅವರು ಆಮೇಲೆ ಮಾಡ್ತೀವಿ ಅಂದರು. ಅದರಿಂದ ನಮ್ಮದು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಇವಾಗ ಮನೆಗೆ ಬಂದು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಬಂದಿದ್ದೀವಿ. ರಿಪೋರ್ಟು 4 ಗಂಟೆಗೆ ಕೊಡ್ತಾರಂತೆ. ನಮ್ಮ ಅದಕ್ಕೆ ಅದೇ ರೋಡಲ್ಲಿ ನಮ್ಮ ಅದಕ್ಕೆ ಮನೆ ಇರೋದು, ಅದರಿಂದ ಅವ್ರು ಹೋಗಿ ಇಸ್ಕೊತೀನಿ ಬಿಡು ಅಂತ ಹೇಳಿದ್ದಾರೆ. ಅವ್ರು ಇಸ್ಕೊಂಬಂದಮೇಲೆ ನಾವು ಸಂಜೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು. ಏನು ಬರುತ್ತೋ ಏನೋ ಗೊತ್ತಿಲ್ಲ. ಯಾಕೋ ಇವಾಗ ಒಂದು 6 ಮಂತ್ಸಿಂದ ತುಂಬ ಓವರ್ ವೆಯ್ಟ್ ಆಗಿದ್ದೆ, ಮತ್ತು ತುಂಬ ಸುಸ್ತಾಗೋದು, ಉಸಿರು ಕಟ್ದಂಗೆ ಆಗೋದು, ಜಾಸ್ತಿ ಮಾತಾಡೋಕ್ಕಾಗ್ತಿದ್ದಿಲ್ಲ, ಆಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಯಾಕೆ ಬೇಕು ರಿಸ್ಕು, ಒಂದು ಮಾಡಿಸ್ಬಿಡೋಣ ಅಂದ್ಬಿಟ್ಟು ಥೈರಾಯ್ಡ್ ಟೆಸ್ಟ್ಗೆ ಕೊಟ್ಟು ಬಂದಿದ್ದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಟಿಫನ್ ಎಲ್ಲ ನಮ್ಮ ಅತ್ತಿಗೆ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಮನೆ ಕೆಲಸ ಮಾಡಬೇಕು. ಪಾತ್ರೆ ತೊಳೆದು ಮನೆಗೆ ಗುಡಿಸಿ ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಮನೆ ಅಂದರೆ ಲಾಸ್ಟ್ ಬ್ಲಾಗ್ಲಲ್ಲಿ ತೋರಿಸಿದ್ದೀನಿ ನಾನು, ಲಕ್ಷ್ಮಿ ಅಂತ. ಅವ್ರ ಮನೆಗೆ ಹೋಗ್ತಾ ಇರೋದು. ತುಂಬ ದಿವಸದಿಂದ ಫೋರ್ಸ್ ಮಾಡ್ತಿದ್ಲು ಬಾ ಬಾ ಅಂತ. ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ದು, ತುಂಬ ದಿವಸ ಆಗಿತ್ತು. ನಾನೇ ಯಾವಾಗಲೂ ಬರ್ತೀನಿ ನೀವು ಬರಲ್ಲ ಅಂತ ಇದ್ಲು. ಅದರಿಂದ ಹೋಗ್ಬಿಟ್ಟು ಬರೋಣ, ಯಾಕೆ ಅವಳಿಗೆ ಬೇಜಾರು ಅಂದ್ಬಿಟ್ಟು ಹೊರಟಿದ್ದೀವಿ ಇವತ್ತು. ಇವಾಗ ರೆಡಿಯಾಗಾಯಿತು, ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ ಫೋನ್ ಮಾಡ್ತಾವಳೆ, ಎಷ್ಟೊತ್ತು ರೆಡಿಯಾಗಿ ಬರೋದು, ಇನ್ನೂ ಇಷ್ಟೊತ್ತಾದರೂ ಬರ್ನಿಲ್ವಲ್ಲ ಅಂತ. ಅಲ್ಲೇ 1 ಗಂಟೆ ಆಗಿಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮಗನ್ನು ನಾನು ಅಂದೇ ಬ್ಲಡ್ ಟೆಸ್ಟ್ಗೆ ಹೋಗಿದ್ನಲ್ಲ, ಹಾಗೆ ಕರ್ಕೊಂಬಂದಿದ್ದೆ. ತುಂಬ ಹಠ ಮಾಡ್ತಾನೆ, ಕರ್ಕೊಂಡು ಹೋಗು, ಸ್ವಲ್ಪ ಕೆಲಸ ಮಾಡ್ಕೋತೀನಿ ಅಂತ ಹೇಳಿದ್ಲು. ಅದರಿಂದ ಕರ್ಕೊಂಬಂದಿದ್ದೆ. ಇವಾಗ ಅವ್ರ ಮನೆಗೆ ಹೋಗಿ ಇವನ್ನ ರೆಡಿ ಮಾಡಿಸ್ಕೊಂಡು ಹಂಗೆ ಒಟ್ಟಿಗೆ ಹೋಗ್ತೀವಿ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ಅವಳು ಅವ್ರ ಮಗನ್ನ ರೆಡಿ ಮಾಡ್ತಾ ಇದ್ದಾಳೆ. ರೆಡಿ ಮಾಡಿಬಿಟ್ಟು ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದೇ ಗಾಡೀಲಿ ಹೋಗಬೇಕು. ಅದೇ ಹಿಂಸೆ, ನೋಡೋಣ ಹೆಂಗಾಗುತ್ತೆ. ಇವಾಗ ಹೋಗ್ತಾ ಇದ್ದೀವಿ. 3 ಜನ ಮಕ್ಕಳು ಮತ್ತು ನಾನು, ನನ್ನ ಫ್ರೆಂಡು ಒಂದು ಗಾಡೀಲಿ. ಅದು ತುಂಬ ದೂರ ಬೇರೆ ಅಲ್ವಾ, ಸ್ವಲ್ಪ ಹಿಂಸೆ ಆಯಿತು. ಏನು ಮಾಡೋದು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋದು.
ಅಯ್ಯೋ ಕಿವಿ ನೋಡು. ಇವಾಗ ಅವ್ರ ಮನೆಗೆ ಬಂದು 4th ಫ್ಲೋರ್ ಅವ್ರ ಮನೆ ಹತ್ತಿ ಬರೋದು ಸುಸ್ತಾಯ್ತು. ಸುಸ್ತಾಗ್ಬಿಡ್ತಮ್ಮ. ಯಾಕೆ ಅದಕ್ಕೆ ನೀನೇ ಆರಿಸ್ಬಿಡ್ತೀಯ? ಹಂಗೆಲ್ಲ ಮನೆ ದೀಪ ಆರಿಸ್ಬಾರ್ದು. 4th ಫ್ಲೋರ್ ಅಂತೂ ತಗೊಂಡಿಲ್ಲ, ಸುಸ್ತಾಗೋಯ್ತು. ಇವಾಗಂತೂ ಇಷ್ಟಿಷ್ಟಕ್ಕೂ ಸುಸ್ತಾಗುತ್ತೆ. ಇನ್ನು ಬಂದು 2 ನಿಮಿಷ ಆಗಿಲ್ಲ, ಅಲ್ಲೇ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಗಳು ತಿನ್ನೋಕ್ಕೆ ಹುಟ್ಟಿದ್ದಾರೆ. ಇವಳೊಬ್ಳು ಫೇಸ್ ತೋರಿಸಿದ್ರೆ ಬೈತಾಳೆ, ಎಷ್ಟು ತಿಂದರೂ ದಪ್ಪ ಆಗಲ್ಲ. ಇವಳೊಬ್ಳು ಎಷ್ಟು ಡಯಟ್ ಮಾಡಿದ್ರು ಸಣ್ಣ ಆಗಲ್ಲ. ಅಲ್ಲೇ ಊಟಕ್ಕೆ ಕೂತ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. ತಡಿ, ನನ್ನ ಫ್ರೆಂಡು ಬಸ್ ಸಾಂಬಾರು, ರೈಸು, ಸೊಪ್ಪಿನ ಪಲ್ಯ ಮತ್ತೆ ಬೀಟ್ರೋಟ್ ಪಲ್ಯ ಇದ್ದಾಳೆ. ಬೇಡ ಸುಮ್ಮನೆ ರೇಗಿಸ್ತೆ ಅಷ್ಟೇ. ಯಾರಿಗೆ ಸ್ವಲ್ಪ ಹಾಕು, ನಂಗೆ ಅಷ್ಟೊಂದು ಬೇಡ. ಇವಳಿಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಅದರಿಂದ ನಾನು ತೋರಿಸಲ್ಲ ಫೇಸು. ತಿನ್ನು, ಸ್ವಲ್ಪನೇ ಇದೆ, ಜಾಸ್ತಿ ಏನಿಲ್ಲ ಅಲ್ಲಿ. ಅಷ್ಟೊಂದು ರೈಸ್ ಬೇಡ ನನಗೆ. ಇವಾಗ ಊಟ ಎಲ್ಲ ಮುಗಿಸ್ತೋ, ಎಲ್ಲ ಊಟ ಆಯ್ತು ಎಲ್ಲರದು. ಇವಾಗ ಇಲ್ಲೇ ಪಾರ್ಕ್ ಐತೆ, ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದು ಚೆನ್ನಾಗಿತ್ತು. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿಲಿದೆ, ಬಿಸಿಲು ಕಡಿಮೆ ಆದಮೇಲೆ ಹೋಗಿ ಬರ್ತೀವಿ. ಇವಾಗ ಒಂದು ಇವ್ರದ್ದು ಟೆರೆಸ್ ತುಂಬ ಚೆನ್ನಾಗೈತೆ, ಅದಕ್ಕೆ ನಾನು ನನ್ನ ಮಗಳು ಒಂದು ಡ್ಯಾನ್ಸ್ ಆಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೋ. ಅದನ್ನೂ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ನನ್ನ ಫ್ರೆಂಡು, ಅದನ್ನೂ ಹಾಕ್ತೀನಿ. ಇವಾಗ ಒಂದು ಟೆರೆಸ್ ಹತ್ರ ಒಂದು ರೀಲ್ಸ್ ಮಾಡಿ ಆಮೇಲೆ ಪಾರ್ಕಿಗೆ ಹೋಗೋಣ ಅಂತ. ತುಂಬ ಬಿಸಿಲಿದೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಅಂತ ಇದ್ದೀವಿ. ನನ್ನ ಮಗಳಿಗೆ ಡ್ಯಾನ್ಸು ಅಂದರೆ ತುಂಬ ಇಷ್ಟ, ತುಂಬ ಇಂಟ್ರೆಸ್ಟ್ ಅವಳಿಗೆ. ಇದುವರೆಗೂ ಒಂದು ದಿವಸನೂ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿಲ್ಲ, ಆದರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅದನ್ನೇ ಮಾಡ್ತಾಯಿದ್ಲು, ಅದರಲ್ಲಿ ಸೆಂಟ್ರಲ್ಲಿ ನಾನು ಜಾಯಿನ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ಇವಾಗ ನನ್ನ ಫ್ರೆಂಡು ಅವ್ರ ಅಮ್ಮನ ಮನೆಗೆ ಹೋಗೋಣ ಬನ್ನಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ದಾಳೆ. ಇಲ್ಲೇ ಪಕ್ಕದ ರೋಡಲ್ಲಂತೆ ಅವ್ರ ಅಮ್ಮನ ಮನೆ. ಇವಾಗ 4 ಗಂಟೆ ಆಗಿದೆ. ಅವ್ರ ಅಮ್ಮನ ಮನೆಗೆ ಹೋಗಿ ಅವ್ರ ಅಮ್ಮನ ಮಾತಾಡ್ಸ್ಕೊಂಡು ಹಾಗೆ ಪಾರ್ಕಿಗೆ ಹೋಗ್ಬಿಟ್ಟು ಬರ್ತೀವಿ. ನನ್ನ ಮಗಳು ನಾಯಿ ಬೇಕು, ಕೊಡ್ಸಮ್ಮ ಅಂತ ಹಿಂಸೆ ಕೊಡ್ತಾಳೆ. ನಾಯಿ ಇರೋದಕ್ಕೆ ಅದ್ರ ಕೊಟ್ಟು ಹೋಗ್ತಾ ಇದ್ದಾಳೆ. ಮತ್ತೆ ಫೋರ್ಸ್ ಮಾಡ್ತೀಯ, ಕೊಡ್ಸಪ್ಪ ನಾಯಿ ಬೇಕು ಅಂತ. ಇಲ್ಲ ಆಂಟಿ, ಇವಾಗ ಮಾಡ್ಕೊಬಂದು. ಫಸ್ಟ್ ನೀನೇ ಫಸ್ಟ್ನೇ ಅತ್ತೆ ಅದಕ್ಕೆ. ಬಿಸ್ಕೆಟ್ ಕೊಡು ಫಸ್ಟ್, ತೋರಿಸ್ಬಿಟ್ಟು ಅವ್ರ ಅಮ್ಮನ ಮಾತಾಡ್ಸ್ಕೊಂಡು ಈಚೆ ಬಂದು. ಆ ನಾಯಿ ತುಂಬ ಬೋಗುತ್ತಾ ಇತ್ತು, ನನ್ನ ಮಗಳು ಹೆದರ್ಕೊತಾ ಇದ್ಲು. ಹೆಂಗೋ ಸೈಲೆಂಟ್ ಮಾಡಿದ್ರು. ಹೋಗ್ಬಿಟ್ಟು ಅವ್ರ ಅಮ್ಮನ್ನ ಮತ್ತು ಅವ್ರ ಅಣ್ಣನ ಮಾತಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೀನು ಅಲ್ಲ, ನಮ್ಮ ಅಪ್ಪನ ನಾಯಿ ತಕೊಡಪ್ಪ ಅಂತ ಕೇಳ್ತೀಯಲ್ಲ, ಈಗ ಇಷ್ಟು ಭಯ ಪಡ್ತೀಯಲ್ಲ. ನಾಯಿ ಏನು ನಿಮ್ಮ ಮನೇಲೇ ಹುಟ್ಟಿರುತ್ತೆ? ಅದು ಬೇರೆಯವ್ರ ಮನೆಯಿಂದ ತಾನೇ ಹಿಡ್ಕೊಂಬಂದಿರ್ತೀವಿ, ತಗೊಬಂದ್ರು. ಪಾರ್ಕು ತುಂಬ ದೂರ ಇದೆ, ಅದರಿಂದ ನನ್ನ ಫ್ರೆಂಡ್ ಗಾಡಿ ಎತ್ಕೊಬತ್ತೀನಿ ಅಂತ ಹೋಗೋಳೆ. ಇರೋದು ಒಂದೇ ಗಾಡಿ, ಆದರೆ ಎಷ್ಟು ಜನ ಇದ್ದೀವಿ ಅಂದರೆ 6 ಜನ ಇದ್ದೀವಿ.
ಇವಾಗ 4 ಜನನ ಬಿಟ್ಬಿಟ್ಟು ಬರ್ತಾಳೆ, ಆಮೇಲೆ ಬಂದು ನಾನು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗಂಟ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ದಾರಿ ಗೊತ್ತಿಲ್ಲ, ಸ್ಟ್ರೈಟ್ ಬಾ ಅಂತ ಹೇಳಿದಾಳೆ, ನಡ್ಕೊಂಡು ಹೋಗ್ತೀನಿ. ನನ್ನ ಮತ್ತು ನನ್ನ ಫ್ರೆಂಡ್ ಮಗಳನ್ನ ಬಿಟ್ಬಿಟ್ಟು ಹೋದರು, ನಡ್ಕೊಬನ್ನಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ಗಾಡಿ ಇದ್ದಿದ್ದು ಒಂದು ಗಾಡೀಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗಳನ್ನ ಮತ್ತು ನನ್ನ ಫ್ರೆಂಡ್ ಮಗನ್ನ ಮತ್ತು ಇನ್ನೊಬ್ಳು ಫ್ರೆಂಡು ಇಷ್ಟು ಚೆನ್ನಾಗಿ ಓದೋಗವ್ರೆ. ಇವಾಗ ಅವ್ರನ್ನ ಬಿಟ್ಬಿಟ್ಟು ಬರ್ತಾಳೆ, ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ. ಯಾಕೆ ಅಲ್ಲೇ ಹೋಗೋಣ ನಡಿ, ಅವತ್ತು ಹೋಗಿದ್ದೆ ಚೆನ್ನಾಗಿತ್ತು. ಕಾಡು ಇಲ್ಲಿ 2 ಪಾರ್ಕ್ ಇದೆಯಂತೆ, ಇದು ಕೆರೆ ಇದೆ ಇಲ್ಲಿ, ನೋಡೋಣ ಅಂತ ಕರ್ಕೊಂಡು ಹೋಗ್ತಾವಳೆ. ನೋಡಬೇಕು ಹೆಂಗೈತವು ಏನೋ. ಹಿಂಗೆ ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಬಾ ಅಂತ ಇದ್ದಾಳೆ. ಇವಾಗ ಹೋಗ್ಬೇಕು. ನಾವು ನಡೆದ್ಬಿಡ್ತೀವಿ. ಅರ್ಧದಲ್ಲಿ ಬರೋಕ್ಕಾಗಲ್ಲ, ಬಾರೆ ಹಿಂಗೆ ಬಂದರೆ ಹಿಂಗೆ ಬರ್ಬೇಕು. ಹೋಗ್ತಾ ಚೆನ್ನಾಗಿದೆ. ಏನು ಕೆರೆ ನೋಡಿಲ್ವ ನಾವು? ನಮ್ಮೂರಲ್ಲಿ 3 ಕೆರೆ ಇದೆ, ನೋಡಿದ್ದೀವಿ ಕೆರೆನ. ನವಿಲಿರುತ್ತೆ ಅಲ್ವಲ್ಲ, ನವಿಲು. ಇಲ್ಲಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲೊಂದು ಕೆರೆ ಇದೆ, ನನ್ನ ಫ್ರೆಂಡು ಕರ್ಕೊಂಬಂದ್ಲು. ಸಖತ್ತಾಗಿದೆ ನೇಚರ್ ಮಾತ್ರ ಇಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ 1-2 ರೀಲ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ವಾಕಿಂಗ್ ಇನ್ನೂ ಮುಗ್ದಿಲ್ಲ ನಮ್ಮದು. ವಾಕಿಂಗ್ ಆಗ್ತಾ ಇದೆ, ಎಷ್ಟು ನಡೆದ್ರೂ ಮುಗಿತಾ ಇಲ್ಲ. ಅಂಥ ಜಾಗಕ್ಕೆ ಕರ್ಕೊಂಬಂದವಳೆ. ಅಲ್ಲಿ ಕೆರೆ ಪಕ್ಕದಲ್ಲಿ ಒಂದು ನವಿಲಿತ್ತು, ಹಾಗೆ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನನಗೆ ಆಗಲೇ ಹೇಳ್ದಂಗೆ ತುಂಬ ಇಷ್ಟ ಆಯಿತು. ನನಗೆ ಬಂಗಾರ, ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೂವು ತಂದು ಕೊಟ್ಟಿದ್ದಾಳೆ. ಸಕ್ಕತ್ತಾಗಿದೆ ಹೂವು ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಕೆರೆ ಇತ್ತಲ್ಲ, ಆ ಪಾರ್ಕ್ನ ಮುಗಿಸ್ಕೊಂಡು ಇವಾಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ಆ ಪಾರ್ಕಿಗೆ ಬಂದ್ವಿ. ಈ ಕಡೆ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಹಳ್ಳಿ ನೇಚರ್ ಹೇಗಿರುತ್ತೋ ಹಾಗೇ ಇದೆ. ನನಗೂ ತುಂಬ ಇಷ್ಟ ಆಯಿತು. ಇವಾಗ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೊರಡಬೇಕು. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಕೃಷ್ಣನ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಅಲ್ಲೇ ತುಂಬ ವಾಕ್ ಮಾಡಿದ್ದೀವಿ, ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ವಾಕ್ ಮಾಡಿ ಕಾಲೆಲ್ಲ ನೋವು ಬಂದಿದೆ. ಫಸ್ಟ್ ಟೈಮ್ ಅಲ್ವಾ, ವಾಕ್ ಜಾಸ್ತಿ ಎಲ್ಲೂ ಹೋಗಿಲ್ಲ, ಅಷ್ಟು ದೂರ ನಡ್ಕೊಂಡು ತುಂಬ ಕಾಲು ನೋಯ್ತಾ ಇದೆ. ಎಲ್ಲೂ ಸೀಟ್ ಸಿಗ್ತಾ ಇಲ್ಲ. ಅಲ್ಲಿ ಚೆನ್ನಾಗಿದೆ, ನಡೀರಿ ಅಲ್ಲೇ ಕೂತ್ಕೊಳ್ಳೋಣ. ಆಟಾಡೋದು? ಹಾಂ ಅಲ್ಲಿ ಆಟಾಡೋದು ಆಟಾಡುತ್ತೆ. ಮಕ್ಕಳು ಆಟ ಆಡ್ತಾರೆ, ನಾವು ಕೂತ್ಕೊಳ್ಳೋಣ. ತುಂಬ ಸುಸ್ತಾಗಿದೆ. ಇವಾಗ ನೋಡ್ಬೋದು ನೀವು, ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಮತ್ತು ದೊಡ್ಡವ್ರಿಗೆ ಆಗಲಿ ಎಕ್ಸಸೈಸ್ ಮಾಡೋಕ್ಕಾಗಲಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಸೇಫ್ಟಿ ಚೆನ್ನಾಗಿದೆ ಈ ಪಾರ್ಕಲ್ಲಿ. ನಾವಿರೋ ಏರಿಯಾ ಕಡೆ ಇಷ್ಟು ಚೆನ್ನಾಗಿರೋ ಪಾರ್ಕ್ ಯಾವುದೂ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಈ ಪಾರ್ಕ್ಗೋಸ್ಕರನಾದರೂ ಇಲ್ಲಿ ಈ ಸೈಡ್ ಮನೆ ಮಾಡ್ಕೊಂಬರ್ಬೇಕು, ಅಷ್ಟು ಚೆನ್ನಾಗಿದೆ ಈ ಪಾರ್ಕು ಅಂತ. ಚೆನ್ನಾಗಿದೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದೋ, ಅದಕ್ಕೆ ಮಕ್ಕಳೆಲ್ಲ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾವು 3 ಜನ ಮಾತಾಡ್ಕೊಂಡು ಕೂತಿದ್ದೋ ಆರಾಮಾಗಿ. ಇವಾಗ 6:30 ಆಗಿದೆ, ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗಿದೆ, ಚೆನ್ನಾಗಿ ವಾಕ್ ಮಾಡಿಸ್ಬಿಟ್ಲು. ಇವಾಗ ಮನೆಗೂ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡ್ತಾವಳೆ. ಮನೆಗೆ ಹೋಗ್ಬಿಟ್ಟು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನಾನು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.